ಗೊತ್ತಿದೆ ನಾವು ಎಷ್ಟು ಕಷ್ಟ ಅಂತ. ಬಟ್ 3ನೇ ವಾರದಲ್ಲೂ ನಮಗೆ ಸಸ್ಟೈನ್ ಆಗ್ತದೆ. ನಮಗೆ ಬರುವಂಥ ಆಡಿಯನ್ಸ್ ಬರ್ತಿದ್ದಾರೆ, ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ. ಸೊ ಫುಲ್ ಆರಾಮಾಗಿದ್ದೀವಿ. ಇಲ್ಲಿಂದ ಇನ್ನೂ ಸ್ವಲ್ಪ ಅಗ್ರೆಸಿವ್ ಪ್ರಮೋಷನ್ ಮಾಡೋಣ ಅಂತ ಇವತ್ತು ಈ ಶೋ ಇಟ್ಟು. ಅಫ್ಕೋರ್ಸ್ ಬಿಗ್ ಸಿನಿಮಾ ಬಂದಾಗ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ನನಗೂ ತುಂಬ ಭಯ ಆಯಿತು. ಬಟ್ ಆದರೂ ನಾನು ಆ ಸಿನಿಮಾ ರಿಲೀಸ್ ಆದ್ಮೇಲೆ ಅವತ್ತು ನಮ್ಮ ಸಿನಿಮಾಗೆ ಹೋಗಿ ನೋಡಿದಾಗ ನನಗೆ ಬರೋಂಥ ಫಿಲಿಮ್ ಮಾರ್ನಿಂಗ್ ಶೋಸೂ ಅಷ್ಟೇ 80ರಿಂದ 90 ಜನ ಮಲ್ಟಿಪ್ಲೆಕ್ಸಲ್ಲಿ, 90, 110 ಈ ಥರ ಕ್ರೌಡ್ ಎಲ್ಲ ಬರ್ತಿದ್ದಾಗ ನನಗೆ ಖುಷಿ ಆಯ್ತು. ಓಕೆ ದ ಎಫೆಕ್ಟ್ ಇಸ್ ನಾಟ್ ದಟ್ ಮಚ್. ಆರ್ ಅರವಿಂದ್ ಸ್ವಾಮಿ ಸಸ್ಟೈನಿಂಗ್. ನನಗೆ ಗೊತ್ತಿರೋಂಗೆ ಇನ್ನೂ 3-4 ವಾರ ನಮಗೆ ತೊಂದರೆ ಇಲ್ಲ ಅನ್ನೋ ಒಂದು ಆಡಿಯನ್ಸ್ ಆ ಭರವಸೆ ಕೊಡ್ತಿದ್ದಾರೆ. ಅದೇ ಸಿನಿಮಾ ಅಂದರೆ ಫುಲ್ಲು ಆರಾಮಾಗಿ ಹೋಗ್ತಿದೆ. 3rd ವೀಕ್ ಶೋಸು ತುಂಬ ಫುಲ್ಲಾಗಿ ಹೋಗ್ತಿದೆ. ಸೊ ರೆಸ್ಪಾನ್ಸು ಅಷ್ಟು ಚೆನ್ನಾಗಿದೆ ಆಡಿಯನ್ಸಿಂದ. ಸೊ ತುಂಬ ಖುಷಿ ಆಗ್ತಿದೆ. ಪ್ಲಸ್ ನಮ್ಮ ಡೈರೆಕ್ಟರ್ ಸರ್ ಇಲ್ಲೇ ಇದ್ದಾರೆ. ಸೊ ಅವರು ಕಥೆ ತುಂಬ ಇಂಟ್ರಾಕ್ಟಿವ್ ಆಗಿದೆ. ಸೊ ತುಂಬ ಅಳ್ತಿದ್ದಾರೆ, ನಗ್ತಿದ್ದಾರೆ, ಆಡಿಯನ್ಸ್ ತುಂಬ ಖುಷಿ ಆಗ್ತಿದ್ದಾರೆ. ಸೊ ಅದನ್ನು ನೋಡಿ ನಾವು ಖುಷಿ ಪಡ್ತಿದ್ದೀವಿ. ಸೊ ಮಿಸ್ ಮಾಡಿದೆ ನೋಡಿ ಥಿಯೇಟರ್. ಸರ್ ಈಗ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಿನಿಮಾಗಳು 3 ದಿನ ನಿಲ್ಲೋದೇ ಕಷ್ಟ. 3ನೇ ವಾರ ಟುವರ್ಡ್ಸ್ 25 ಡೇಸು. ನಾನು ಸುಮ್ಮನೆ ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ಎಲ್ಲರೂ ಆಟೋಮ್ಯಾಟಿಕ್ ಆಗಿ ನಿನ್ನೆ ದೊಡ್ಡ ಸಿನಿಮಾ ರಿಲೀಸ್ ಆಗಿದ್ರು ಕೂಡ 120 ಟಿಕೆಟ್ ಅವರೇ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಖುಷಿ ಆಗೋದೇನು ಅಂತಂದರೆ ಕನ್ನಡ ಮನಸ್ಸುಗಳು, ಒಳ್ಳೆ ಮನಸ್ಸುಗಳು ಇನ್ನೂ ಇದ್ದಾವೆ. ಕೆಲವೊಬ್ಬರು ಏನೂ ಮಾಡೋಕ್ಕಾಗಲ್ಲ. ಕೆಲವು ಕಡೆ ನೆಗೆಟಿವ್ಸು, ನೀವೇ ಕನ್ನಡ ಸಿನಿಮಾ ಮಾಡ್ತೀರಾ, ಮಾಡಬೇಡ್ರಿ, ನಿಮ್ಮನ್ನು ಯಾರು ಕೇಳಿದ್ರು ಅಂತಾರೆ. ಬಟ್ ಜೀವನ 3 ಅಕ್ಷರ, ಸಿನಿಮಾ 3 ಅಕ್ಷರ. ನಾವು ಇದನ್ನೇ ಜೀವನ ಅಂತ ನಂಬಿ ಬಂದಾಗ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋಣ ಅನ್ನೋ ಉದ್ದೇಶ. ಅಂದರೆ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಕನ್ನಡದಲ್ಲಿ ವರ್ಷಕ್ಕೆ ಬರೋದೇ ಒಂದು 10 ಒಳ್ಳೆ ಸಿನಿಮಾಗಳು. ಆ 10 ಒಳ್ಳೆ ಸಿನಿಮಾದಲ್ಲಿ ಆರ್ ಅರವಿಂದ್ ಸ್ವಾಮಿ ಕೂಡ ಒಂದು ಸೇರ್ಕೊಂಡಿದೆ ಅನ್ನೋದು ಖುಷಿ ವಿಚಾರ. ಸೊ ತುಂಬ ಮಾತಾಡಿದ್ರೆ ಅಂದರೆ ತುಂಬ ಮಾತಾಡೋದು ಬೇಡ. ಯಾಕಂತಂದ್ರೆ ಆಲ್ರೆಡಿ ಸಿನಿಮಾ ಮಾತಾಡಿದೆ. ಯಾಕಂತಂದರೆ 21ನೇ ದಿನ ಕೂಡ ಬಂದು ನಾವು ಸಿನಿಮಾ ಬಗ್ಗೆ ಅಷ್ಟೇ ಇಡೀ ಟೀಮ್ ಬಂದಿದೆ ಅಂದರೆ ಅದರ ಅರ್ಥ ನಾವು ಗೆದ್ದಿದ್ದೀವಿ ಅಂತ ಅರ್ಥ. ಸೊ ಇನ್ನು ಆಡಿಯನ್ಸ್ ನೋಡಬೇಕು. ಯಾಕಂದರೆ ಇದು ನಮ್ಮ ಅಗೇನ್ ನಾವು ಮತ್ತೆ ಮೀಡಿಯನ್ ಕರೆಸಿ ಸಿನಿಮಾ ನೋಡಿ ಅಂತ ಪದೇ ಹೇಳೋಕ್ಕಾಗಲ್ಲ. ಐ ಥಿಂಕ್ ಟುವರ್ಡ್ಸ್ 25 ಡೇಸು ನಿಮಗೆ ನಿಜವಾಗ್ಲೂ ಹೇಳ್ತೀನಿ. ಕೆಲವರು ಹೇಳ್ತಾರೆ ಪ್ರಮೋಷನ್ ಮಾಡಿ, ಇನ್ನೂ ಪ್ರಮೋಷನ್ ಮಾಡಿ ಅಂತ. ಟ್ರೈಲರ್ನ ಬಂದು 40 ಲಕ್ಷ ಜನ ನೋಡಿದ್ದಾರೆ. 10% ಜನ ಬಂದರೆ ಸಾಕು ಸಿನಿಮಾ ಬ್ಲಾಕ್ ಬಸ್ಟರು. ಸೊ ಇನ್ನೆಷ್ಟು ಪ್ರಮೋಷನ್ ಮಾಡಬೇಕು ನನಗೂ ಗೊತ್ತಿಲ್ಲ. ಪ್ರಮೋಷನ್, ಎಮೋಷನ್ ಯಾವುದು ಎಲ್ಲವೂ ಮಾಡಾಗಿದೆ. ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಕೈ ಹಿಡಿಬೇಕೇ ಹೊರತು ಕೈ ಬಿಡಬೇಡಿ. ಆ್ಯಂಡ್ ಅಗೈನ್ ಬೇರೆ ಭಾಷೆಗಳು, ಪರಭಾಷೆಗಳು 1000-2000 ಇಟ್ಟಿದ್ದಾರೆ. ನಾವು 99 ರೂಪಾಯಿ ಅಂತ ಒಳ್ಳೆತನ ತೋರಿಸಿದ್ವಿ. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇಟ್ಟಿದ್ದೀನಿ, ಈ ಕಾಲದಲ್ಲಿ ಒಳ್ಳೆತನಕ್ಕೆ ವ್ಯಾಲಿಡಿಟಿ ಕಮ್ಮಿ, ಕೆಟ್ಟತನಕ್ಕೆ ಕೆಪಾಸಿಟಿ ಜಾಸ್ತಿ ಅಂತ. ಸೊ ನೋಡೋಣ, ಅಂದರೆ ಒಳ್ಳೆತನಕ್ಕೆ ಒಂದಿನ ಬೆಲೆ ಸಿಕ್ಕೇ ಸಿಗುತ್ತೆ. ನೋಡೋಣ, ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು.